ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನಪ್ಪ ತಿಳಿಯೋಣ ಅಂದರೆ ದಿನನಿತ್ಯ ಮನೆಗಳಲ್ಲಿ ಬಳಸುವ ವೇಸ್ಟೇಜ್ ನೀರು ಸಂಗ್ರಹಣೆ ಮಾಡಿರುವುದು ಇದರಿಂದ ಏನು ಉಪಯೋಗ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಟ್ರೆಸ್ಟ್ ಆಗಿರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಊರುಗಳಲ್ಲಿ ಒಂದು ಬೋರ್ವೆಲ್ಲು ಕುಡಿಯೋ ನೀರಿಗೆ ಅಂದ್ಬಿಟ್ಟು ಇರುತ್ತೆ. ಆ ನೀರನ್ನ ಏನು ಮಾಡ್ತಾರೆ, ನಾವು ನೀರಿನ ಟ್ಯಾಂಕರ್ಗೆ ಹೊಡ್ಕೋತಾರೆ. ನೀರಿನ ಟ್ಯಾಂಕರ್ ಅಂದರೆ ಓವರ್ ಟ್ಯಾಂಕ್ಗೆ ನೀರು ಹೊಡ್ಕೊಂಡು ಆಮೇಲೆ ಏನು ಮಾಡ್ತಾರೆ ಹೇಳಿ, ಅಲ್ಲಿಂದ ನಲ್ಲಿಗಳಲ್ಲಿ ಎಲ್ಲ ಮನೆಗಳಿಗೆ ನೀರು ಸಪ್ಲೈ ಆಗುತ್ತೆ. ನೀರು ಸಪ್ಲೈ ಆಗೋ ನೀರೆಲ್ಲ ಏನು ಮಾಡ್ತೀವಿ, ಎಲ್ಲ ಡ್ರಮ್ಗಳಲ್ಲಿ ಬಿಂದಿಗೆಗಳಲ್ಲಿ ತುಂಬಿಕೊಂಡಿರ್ತೀವ. ಇಲ್ಲ, ನಾವು ಮನೆಗಳಲ್ಲಿ ಬಟ್ಟೆ ತೊಳೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಮನೆ ತೊಳೆಯೋಕ್ಕೆ ಮತ್ತು ಸ್ನಾನ ಮಾಡೋಕ್ಕೆ ಎಲ್ಲ ನೀರನ್ನ ಉಪಯೋಗಿಸ್ತೀವಿ. ಆ ವೇಸ್ಟೇಜ್ ನೀರೆಲ್ಲ ಮೋರಿಗೆ ಬಿಡ್ತೀವಿ. ಆ ನೀರೆಲ್ಲ ಎಲ್ಲಿ ಹೋಗುತ್ತೆ ವೇಸ್ಟಾಗಿ? ಅವೆಲ್ಲ ಉಪಯೋಗ ಮಾಡ್ಕೋಬೋದಾಗಿರೋದು ನಾವೇನೆ. ಕಸದಿಂದ ರಸ ಅಂತ ಎಲ್ಲರೂ ಹೇಳಿದ್ದಾರೆ. ಅದೇ ರೀತಿ ನಾವು ಉಪಯೋಗಿಸ್ಕೋಬೋದು. ಯಾವ ರೀತಿ ಅಂದರೆ, ಲಾಸ್ಟು ಮೋರಿಯ ಎಂಡು ವೇಸ್ಟಾಗಿ ಹೋಗುತ್ತಲ್ಲ ನೀರು, ಅದನ್ನು ಈ ರೀತಿ ತೊಟ್ಟಿಗಳನ್ನ ಕಟ್ಕೊಂಡು ದಿನನಿತ್ಯ ಬಳಸುವ ನೀರುಗಳನ್ನ ಸ್ಟಾಕ್ ಮಾಡಿಕೊಂಡು ನಾವು ತೋಟಗಳಿಗೆ ಉಪಯೋಗಿಸ್ಕೋಬೋದು. ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್. ನಾವು ಫ್ಯಾಕ್ಟ್ರಿ ನೀರು, ಗಲೀಜು ನೀರೆಲ್ಲ ಉಪಯೋಗಿಸ್ತಾ ಇಲ್ಲ. ಏನಂದರೆ, ನಾವು ಸ್ನಾನ ಮಾಡಿದ ನೀರು, ಬಟ್ಟೆ ಒಗೆದಿದ್ದ ನೀರು, ಪಾತ್ರೆ ತೊಳೆದಿದ್ದ ನೀರು, ಅದರಲ್ಲೇನು ಅಷ್ಟೊಂದು ಕೆಮಿಕಲ್ ಇರಲ್ಲ. ನಮ್ಮ ತೋಟಗಳಿಗೆ ಉಪಯೋಗಿಸ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲೊಂದು ಜಾಗದಲ್ಲಿ ಅರ್ಧ ಎಕರೆ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದೇ ರೀತಿ ನೀರು, ವೇಸ್ಟೇಜ್ ನೀರನ್ನ ಸ್ಟಾಕ್ ಮಾಡಿಕೊಂಡು ಮೋಟ್ರ್ ಮಾಡಿಕೊಂಡು ತೋಟಗಳಿಗೆ ಉಪಯೋಗಿಸ್ಕೋತಾ ಇದ್ದಾರೆ. ಅದು ಯಾವ ರೀತಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಯಾವ ರೀತಿ ನೀರನ್ನ, ಮೋರಿಗಳಲ್ಲಿ ಬರೋ ನೀರನ್ನ ಸ್ಟಾಕ್ ಮಾಡಿಕೊಂಡು ಯಾವ ರೀತಿ ತೋಟಕ್ಕೆ ಹೊಡ್ಕೋತಾ ಇದ್ದಾರೆ ನೀರನ್ನ ನೋಡ್ಬೋದು. ಮತ್ತು ಕಸದಿಂದ ರಸ ಅಂತ ಇಂಥವೇ ನೋಡ್ಬಿಟ್ಟು ಹೇಳಿರೋರ್ದು ದೊಡ್ಡವರೆಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಆ ನೀರು, ಮೋರಿಲಿ ನೀರು ಬಂದಿದ್ದೆಲ್ಲ ಈ ರೀತಿ ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಸ್ಟಾಕ್ ಮಾಡಿಕೊಂಡು ಒಂದು ಮೋಟ್ರ್ ಹೊಡ್ಕೊಂಡು ತೋಟಗಳಿಗೆ ನೀರು ಹೊಡ್ಕೋತಾ ಇದ್ದಾರೆ. ಅವ್ರಿಗೆ ನೀರಿನ ಅವಶ್ಯಕತೆಯೇ ಇಲ್ಲ. ನೋಡ್ಬೋದು, 2 ಅವರ್ ಒಂದು ಅರ್ಧ ಎಕರೆ, 1 ಎಕರೆ ಆರಾಮಾಗಿ ಮೇಂಟೈನ್ ಮಾಡ್ಕೋಬೋದು. ಅಷ್ಟು ನೀರು ನಾವು ವೇಸ್ಟ್ ಮಾಡ್ತೀವಿ. ಅದಕ್ಕೆ ಹೇಳೋದು, ಜಾಸ್ತಿ ನೀರು ವೇಸ್ಟ್ ಮಾಡಬೇಡಿ. ಈ ವರ್ಷ ಬರಗಾಲದಲ್ಲಿ ಎಲ್ಲ ಬೋರ್ವೆಲ್ಗಳು ನೀರು ನಿಂತೋಗ್ತಿದೆ. ನೆಕ್ಸ್ಟ್ ವರ್ಷ ಏನಾರ ಮಳೆ ಹುಯ್ಲಿಲ್ಲ ಅಂದರೆ ಎಲ್ಲ ಬೋರ್ ನಿಂತೋಗೋ ಚಾನ್ಸ್ ತುಂಬ ಇದೆ. ಯೋಚನೆ ಮಾಡಿ, ನೀರು ಜಾಸ್ತಿ ವೇಸ್ಟ್ ಮಾಡಬೇಡಿ. ನಾವು ನೀರು ಇದೇ ರೀತಿ ವೇಸ್ಟ್ ಮಾಡ್ತಾಯಿದ್ರೆ ಮುಂದೆ ಒಂದಿನ ಒಂದೇ ಒಂದು ಹನಿ ನೀರು ಸಿಗಲ್ಲ. ಯೋಚನೆ ಮಾಡಿ ನೀರನ್ನ ಬಳಸಿ ಪ್ಲೀಸ್. ಎಲ್ಲರೂ ನೀರು ಸೇವ್ ಮಾಡಿ. ಈ ರೀತಿ ಹೋಗ್ತಾ ಇರೋ ವೇಸ್ಟ್ ನೀರನ್ನ ತಡೆದು ನಾವು ತೋಟಗಳಿಗೆ ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಅನುಕೂಲ ಇದೆ ಅಲ್ವಾ? ಈ ವಿಡಿಯೋ ನೋಡಿದವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀರು ವೇಸ್ಟಾಗಿ ಹೋಗ್ತಾ ಇರೋದನ್ನ ಯಾವ ರೀತಿ ಉಪಯೋಗಿಸ್ಕೋಬೋದು ಅಂದ್ಬಿಟ್ಟು ನಂಗೆ ಗೊತ್ತಿರೋಷ್ಟು ಮಾಹಿತಿ ತಿಳಿಸಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.